ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಂದ್ಯಾ ಮಾವ? ಇರು, ನಿಂಗೆ ಬಟ್ಟೆ ತೊಗೊಂಬಂದು ಕೊಡ್ತೀನಿ, ರೆಡಿ ಆಗಿಬಿಡು. ಆಮೇಲೆ ಕೆಲಸ ಎಲ್ಲ ಮುಗ್ದಿದೆ, ಯಾವುದೂ ಬಾಕಿ ಇಲ್ಲ. ನೀನು ಖುಷಿಯಾಗಿ ಓಡಾಡ್ಕೊಂಡಿದ್ರೆ ಅಷ್ಟೇ ಸಾಕು. ಇರು, ಬಟ್ಟೆ ತೊಗೊಂಡು ಬರ್ತೀನಿ. ಅಲ್ಲ, ರಾತ್ರಿ ಆ ಹೆಂಗಸಿನ ಪರವಾಗಿ ಆಟೋದ ಭಾಷಣ ಬಿಗ್ದಲ್ಲ, ಇವಾಗ ಗಂಡನ ಸೇವೆ ಮಾಡೋ ಯೋಚನೆ ಬಂತ ನಿಂಗೆ? ಸೇವೆ ಮಾಡಕ್ಕೆ ಬೇಕಿರೋದು ಪ್ರೀತಿ ಮಾವ. ನೀನು ಏನೇ ಮಾಡಿದ್ರು ನಿನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನೀನು ಖುಷಿಯಾಗಿರ್ತೀಯ ಅಂದರೆ ನಾನು ಏನು ಬೇಕಿದ್ರು ಮಾಡ್ತೀನಿ. ಗಂಡನ ಖುಷಿಗೋಸ್ಕರ ಏನು ಬೇಕಾರ ಮಾಡೋ ನೀನು ನಿನ್ನೆ ರಾತ್ರಿ ಯಾಕೆ ಹಂಗೆಲ್ಲ ಮಾತಾಡಿ ಸವಾಲು ಹಾಕಿರೋದು? ಅದಕ್ಕೆ ನಂಗೆ ಸಾನೆ ಬೇಜಾರಾಗಿ ತೋಟದ ಮನೆಗೆ ಹೋಗಿ ಮಲಿಕಂಡೆ. ನೀನೇನೋ ಹೋಗಿ ತೋಟದ ಮೇಲೆ ಮಲಗಿದ್ದೆ ಅಣ್ಣ. ಪಾಪ ಅದಕ್ಕೆ ರಾತ್ರಿ ಒಂದು ಕ್ಷಣನೂ ಕಣ್ಮುಚ್ಚಲ್ಲ ಗೊತ್ತಾ? ಏನು ಪಾರು ನಿದ್ದೆ ಮಾಡಿಲ್ವಾ? ಪಾರು, ಯಾಕೆ ಹಿಂಗೆಲ್ಲ ಮಾಡಿಯ ನೀನು? ಯಾಕೆ? ಪರವಾಗಿಲ್ಲ ಮಾವ, ಪರವಾಗಿಲ್ಲ. ನಿನಗೇನೋ ಕೋಪ ಬಂತು ಅಂತ ನೀನು ಮನೆ ಬಿಟ್ಟು ದೂರ ಹೋಗಿ ಮಲ್ಕೊಂಡು ಬಂದೆ. ಆದರೆ ಒಂದಿನ ನೀನು ವಾಪಸ್ ಬರೋದ್ರೊಳಗೆ ನಾನು ಜೀವಂತವಾಗೇ ಇಲ್ಲ ಅಂದರೆ ಏನು ಮಾಡ್ತೀನಿ? ಏನು ಮಾತು ಅಂತ ಅಡಿಯ? ಒಳ್ಳೆ ದಿನ ಕೆಟ್ಟ ಮಾತಾಡಿಯ? ಪಾರು, ನೀ ನೆನ್ನೆ ಆ ಹೆಂಗ್ಸಿನ ಪರವಾಗಿ ಮಾತಾಡ್ದೆ ಅನ್ನೋದಕ್ಕಿಂತ ಜಾಸ್ತಿ ಇನ್ಯಾಕೆ ದಿನ ಅವಳ ಮಕ್ಕ ನೋಡ್ಬೇಕಲ್ಲ ಅನ್ನಂತ ಬೇಜಾರೇ ಜಾಸ್ತಿ ಆಯ್ತೈತೆ ನಂಗೆ. ಇನ್ನು ಮುಂದೆ ಅತ್ತೆ ಈ ಮನೆಯಲ್ಲೇ ಇರಬೇಕು. ಪಂಚಾಯತಿಲಿ ಅವ್ರು ಮಾಡಿರೋ ತಪ್ಪು ಸರಿನೋ ಅಂತ ಪ್ರೂವ್ ಆಗೋವರೆಗೂ ಇಲ್ಲೇ ಇರಬೇಕು. ಅಲ್ಲಿವರೆಗೂ ಹಿಂಗೆ ಬೇಜಾರು ಮಾಡ್ಕೊಂಡು ಹೋಗ್ತೀಯಾ? ಅದು ಹಂಗಲ್ಲ ಪಾರು. ನೋಡು ಮಾವ, ಇಷ್ಟು ದಿನ ನೀನು ಮೊದಲನೇ ತಂಗಿ ಮದುವೆ ಆಗ್ದಲೆ ಮಿಕ್ತವ್ರದ್ದೆಲ್ಲ ಮದುವೆ ಆಯಿತು ಅಂತ ಊರು ಜನ ತಲೆಗೊಂದೊಂದು ಮಾತಾಡ್ತಿದ್ರು. ಅದನ್ನೆಲ್ಲ ಕೇಳಿಸ್ಕೊಂಡು ನೀನು ಬೇಜಾರು ಮಾಡ್ಕೋತಿದ್ದೆ. ಆದರೆ ಇವತ್ತು ಆ ದಿನ ಬಂದೇ ಆಯ್ತಲ್ವ ಮಾವ. ಖುಷಿಯಾಗಿರೋದು ಬಿಟ್ಟು ಬೇಜಾರಾಗೋದಕ್ಕೆ ನೀನು ರೀಸನ್ ಹುಡುಕ್ತಿದ್ದೆ ಅಷ್ಟೇ. ಹಾಗೆ ಮಾಡಬಾರ್ದು. ಸರ್ಕಾರಿ ಬಸ್ನಲ್ಲಿ ಆಗೆಲ್ಲ ಒಂದು ಲೈನ್ ಬರೀತಾ ಇದ್ರು, ಇರುವ ಭಾಗ್ಯವನೆನ್ನದು ಬಾರೆನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ ಅಂತ. ಇದರ ಅರ್ಥ ಏನು ಹೇಳು? ನಮ್ಮ ಕೈನಲ್ಲಿ ಖುಷಿ ಕ್ಷಣನ ಬಿಟ್ಟು ನಾವು ಇನ್ಯಾವುದಕ್ಕೂ ಹಪ್ಪಿಸ್ತೀವಿ. ಅದನ್ನು ನಾವು ಮಾಡಬಾರ್ದು ಮಾವ. ಇರೋ ಕ್ಷಣನ ತುಂಬ ಖುಷಿ ಪಡಬೇಕು. ನಿನಗೆ ನಿನ್ನ ತಾಯಿ ಕಂಡ್ರೆ ಆಗಲ್ಲ ಅನ್ನೋದು ಇಡೀ ಮಾರಿಗುಡಿಗೆ ಗೊತ್ತು. ನಾನು ನಿನಗೆ ಒತ್ತಾಯ ಮಾಡಲ್ಲ ಮಾವ. ಆದರೆ ಆರೋಪ ನಿಜನ ಸುಳ್ಳ ಅಂತ ಸಾಬೀತೆ ಆಗದೆ ಯಾರನ್ನೂ ಅಪರಾಧಿ ಅನ್ನೋಕ್ಕಾಗಲ್ಲ ಅನ್ನೋ ಮಾತು ನನಗೆ ಸುಮಾರು ಸತಿ ಹೇಳಿದ್ದೀನಲ್ವ ಮಾವ. ನೋಡು, ಪಂಚಾಯಿತಿ ಒಂದಾಗಲಿ, ಆಮೇಲೆ ನಾನು ಹೇಳಿರೋ ಮಾತು ಖಂಡಿತವಾಗ್ಲೂ ನಡೆಸ್ಕೊಡ್ತೀನಿ. ಆದರೆ ಪ್ಲೀಸ್, ರತ್ನನ್ಗೋಸ್ಕರನಾದರೂ ಇರಿಟೇಷನ್ ಕೋಪನೆಲ್ಲ ಬಿಟ್ಟು ಖುಷಿಯಿಂದ ಇರಬೇಕಲ್ವಾ? ಪ್ಲೀಸ್ 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 ಮಾವ, ಪ್ಲೀಸ್. ನಿಮಗೋಸ್ಕರ ನಾನು ಖುಷಿಯಾಗಿರ್ತೀನಿ, ಸರಿನಾ? ನೋಡೋ ನೆಗ್ತೀನಿ. ಅಪ್ಪ, ಇವಾಗ ಸಮಾಧಾನ ಆಯ್ತು ನನಗೆ. ಎಲ್ಲಿ ನನ್ನ ನಿಶ್ಚಿತಾರ್ಥ ಬರೀ ಶೋಕದಲ್ಲೇ ಕಳೆದು ಹೋಗುತ್ತೇನೋ ಅನ್ಕೊಂಡ್ಬಿಟ್ಟಿದ್ದೆ. ನೀವಿಬ್ರು ಖುಷಿಯಾಗಿದ್ದೀರಲ್ಲ, ಅಷ್ಟು ಸಾಕು. ಸರಿ, ಇನ್ನೇನು ಬಂದ್ಬಿಡ್ತಾರೆ, ಎಲ್ಲ ರೆಡಿ ಆಗೋಣ. ಆಯ್ತು ಕಣವ. ಆಮ್ಯಾಕೆ ಇನ್ನೊಂದು ವಿಷಯ, ನಿಶ್ಚಿತಾರ್ಥಕ್ಕೆ ಅಂತ ಜನ ಎಲ್ಲ ಬರ್ತಾರೆ. ಆ ಹೆಂಗಸು ಇಲ್ಲಿರೋದು ಯಾರಿಗೂ ಗೊತ್ತಾಗಬಾರ್ದು, ಅವಳು ಯಾರ ಕಣ್ಣಿಗೂ ಕಾಣಬಾರ್ದು. ರಶ್ಮಿ, ಅಲ್ಬೇಡ ಕಣಪ್ಪ, ಸಮಾಧಾನ ಮಾಡ್ಕೊ. ಮಾವ, ನೀವು ಹೇಳಿದ ನಿಜನ? ಈ ಶಾಂತಮ್ಮನೇ ನನ್ನ ತಾಯಿನ? ಹೌದು ಕಣವ, ಅವರೇ ನಿನ್ನ ತಾಯಿ ಶಾರದಮ್ಮ. ಅಯ್ಯೋ ಅಯ್ಯಯ್ಯೋ
ಸಮಾಧಾನ ಮಾಡ್ಕೊಳ್ಳಪ್ಪ. ಅಲ್ಲ ಮಾವ, ಇಷ್ಟ ದಿನ ಅವ್ರ ಜೊತೆನೆ ಇದ್ದು ಅವ್ರು ಕೊಟ್ಟಿದ್ ಕೈ ತುತ್ತೆ ತಿಂದು ಅವ್ರ ಮಡ್ಲಲ್ಲೇ ಮಲ್ಕೊಂಡು ಏನೇನೆಲ್ಲ ಮಾಡಿದ್ರು ಈ ವಿಷಯ ನಂಗೆ ಗೊತ್ತಾಗ್ಲೇ ಇಲ್ವಲ್ಲ ಮಾವ. ಅಲ್ಲ ಮಾವ, ನಾನೆಂತ ದುರಾದೃಷ್ಟವಂತೆ ಮಾವ, ಎಂತ ದುರಾದೃಷ್ಟವಂತೆ. ಇರವ್ವ, ರಶ್ಮಿ, ಸಮಾಧಾನ ಮಾಡ್ಕೋ. ವಿಧಿ ಹಿಂಗೆ ಆಗ್ಬೇಕು ಅಂತ ಬರ್ದಿದ್ರೆ ಯಾರು ಏನು ತಪ್ಸಕ್ಕಾಗಲ್ಲ. ಸುಮ್ಮನಿರವ, ಸಮಾಧಾನ ಮಾಡ್ಕೊಳವ. ಏನ್ ಮಾಡ್ತಾ ಇದೀಯ ತಾಯಿ ನೀನು? ಮಾವ, ಶಾಂತಮ್ಮನ ತಾಯಿ ಅಂತ ಗೊತ್ತಿಲ್ಲದೆ ಅವ್ರ ಕೈಯಲ್ಲಿ ಏನೇನೆಲ್ಲ ಕೆಲಸ ಮಾಡಿಸ್ಬಿಟ್ಟಿದೀನಿ ಮಾವ. ಬಟ್ಟೆ ಒಗ್ಸಿದ್ದೀನಿ, ಪಾತ್ರೆ ತೊಳ್ಸಿದ್ದೀನಿ, ಅಷ್ಟೇ ಅಲ್ಲದೆ ಸುಸ್ತಾದಾಗ ನನ್ ಕಾಲು ಒತ್ತಿಸ್ಕೊಂಡ್ಬಿಟ್ಟಿದೀನಿ ಮಾವ. ಇಂಥ ಕೈ ಇರ್ಬಾರ್ದು ಮಾವ. ಅಪ್ಪ ಅಮ್ಮನ ಸೇವೆನ ಮಕ್ಳು ಮಾಡ್ಬೇಕೆ ಹೊರತು ಮಕ್ಳು ಸೇವೆನ ಅಪ್ಪ ಅಮ್ಮ ಮಾಡ್ಬಾರ್ದು ಮಾವ. ಅಯ್ಯಯ್ಯೋ, ಅವ್ರು ಎಲ್ಲೋ ದೂರದಲ್ಲಿದ್ರು, ಮಕ್ಕಳ ಜೊತೆಗೆ ಬದುಕಬೇಕು ಅಂತ ಬಂದಿದ್ರು. ಆದ್ರೆ ಈ ಪಾಪಿಗಳು ಹಿಂಗ್ ಮಾಡ್ಬಿಟ್ರು. ಮಾವ, ಅಲ್ಲ ಮಾವ, ನಿಮ್ಗೆ ಅವರೇ ನನ್ನ ತಾಯಿ ಅಂತ ಗೊತ್ತಿತ್ತಲ್ವ ಮಾವ? ಮತ್ತೆ ಯಾಕೆ ಮಾವ ನಂಗೆ ಹೇಳಲಿಲ್ಲ? ಅಲ್ಲ ತಾಯಿ, ಶಿವಗೆ ಈ ವಿಷಯ ಗೊತ್ತಾದ್ರೆ ಎಲ್ಲ ರಾದ್ಧಾಂತ ಆಗತ್ತೋ ಏನೋ ಅಂತ ಶಾರದಮ್ಮನೇ ಹೇಳೋದು ಬೇಡ ಅಂತ ನನ್ನ ಬಾಯಿ ಮುಚ್ಚಿದ್ರು. ಅದಕ್ಕೆ ನಾನು ಹೇಳಿಲ್ಲ ಕಣವ. ಮೊದಲು ಶಾರದಮ್ಮ ಎಲ್ಲಿದ್ದಾರೆ ಅಂತ ನೋಡ್ಬೇಕು. ನೀನು ಇಲ್ಲೇ ಇರು, ನಾನು ಹುಡ್ಕೊಂಡು ಬರ್ತೀನಿ. ಮಾವ ಮಾವ, ನಾನು ನಿಮ್ ಜೊತೆ ಬರ್ತೀನಿ ಮಾವ. ಅವ್ರು ನಮ್ಮ ಅಮ್ಮ ಅಂತ ಗೊತ್ತಾದ್ಮೇಲೆ ನಂಗೆ ಸುಮ್ಮನಿರಕ್ಕೆ ಆಗ್ತಾನೆ ಇಲ್ಲ. ನಾನು ಬರ್ತೀನಿ, ನಡೀರಿ ಮಾವ. ಸರಿ ಕಣವ, ನಡಿ. ಒಂದು ನಿಮಿಷ ಇರವ, ಪಾರುನೇ ಫೋನ್ ಮಾಡ್ತಾ ಇದ್ದಾಳೆ. ಹೇಳವ ಪಾರು. ಹಾಂ, ನಿಜನೇನವ? ಸರಿ ಕಣವ, ಹಂಗೆ ಆಗಲಿ. ಮಾವ, ಏನಂದೆ ಮಾವ? ಶಾರದಮ್ಮ ಸೇರ್ಬೇಕಾದ ಜಾಗನೇ ಸೇರ್ಕೊಂಡ್ಬಿಟ್ಟವ್ರೆ. ಅಂದ್ರೆ ನಿಮ್ಮ ಮನೇಲಿ ಇದ್ದಾರಂತೆ. ಅಯ್ಯೋ, ಹಾಗಿದ್ರೆ ಈಗ್ಲೇ ನಮ್ಮ ಮನೆಗೆ ಹೋಗೋಣ ಬನ್ನಿ ಮಾವ. ಬೇಡ ಕಣವ, ಈಗ ಬೇಡ. ಯಾಕೆಂದ್ರೆ ನಿಮ್ಮ ಅಣ್ಣಂಗೆ ಶಾರದಮ್ಮನ ಕಂಡ್ರೆ ಆಗಲ್ಲ. ಅವ್ರ ಮನೆಯಲ್ಲಿ ಶಾರದಮ್ಮನ ಉಳಿಸೋದಕ್ಕೆ ಏನೇನೋ ಸವಾಲೆಲ್ಲ ಆಗಿದೆಯಂತಮ್ಮ. ನಾಳೆ ನಿಶ್ಚಿತಾರ್ಥಕ್ಕೆ ಹೋಗ್ತೀವಲ್ಲ, ಆಗ ನೋಡುವೆ ಅಂತೆ. ಬೆಳಗ್ಗೆ ತನಕ ಸಮಾಧಾನ ಮಾಡಿಕೊಂಡು ಇದ್ದು ಬಿಡು ತಾಯಿ, ನೀನು ಕೈ ಮುಗಿತೀನಿ. ಅಯ್ಯೋ ಮಾವ, ನೀವು ದಯವಿಟ್ಟು ಕೈಯೆಲ್ಲ ಮುಗಿಬೇಡಿ. ಸರಿ, ನಾಳೆವರೆಗೂ ತಾನೆ, ಪರವಾಗಿಲ್ಲ, ನಾನು ಹೇಗೋ ತಡ್ಕೊಂಡಿರ್ತೀನಿ. ಆದ್ರೆ ನಾಳೆ ಬೆಳಗ್ಗೆ ನಾನು ಅಮ್ಮನ ನೋಡ್ಲೇಬೇಕು ಮಾವ, ನೋಡ್ಲೇಬೇಕು ಮಾವ. ಅಮ್ಮ, ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ